ಅಕ್ಕ ನೀನೇನು ಯೋಚನೆ ಮಾಡಬೇಡ. ಶ್ಯಾಮ ಕೃಷ್ಣ ಅಂತ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ನೀನು ಹೋಗಿರೋ ಕೆಲಸ ಮುಗಿಸು. ನಮ್ಗದು ತುಂಬ ಇಂಪಾರ್ಟೆಂಟ್. ಇಲ್ಲಿರೋ ಪ್ರಾಬ್ಲಮ್ಸ್ ತುಂಬ ಚಿಕ್ಕದು. ನಾನು ಚಿಟ್ಕೆಲ್ ಸಾಲ್ವ್ ಮಾಡ್ತೀನಿ. ಇದೆಲ್ಲ ನಾನು ನೋಡ್ಕೋತೀನಿ. ಇನ್ಮುಂದೆ ನಿನ್ನ ಸೇಡು ನಂದು. ನಿಂಗೆ ಶ್ಯಾಮ ಮೇಲಿರೋ ಸೇಡು ಪ್ರತಿಕಾರ ಎಲ್ಲ ನಾನು ತೀರಿಸ್ತೀನಿ. ಅದನ್ನೇ ಕೆಲಸ ಮಾಡ್ಕೋತೀನಿ. ಅವ್ರನ್ನ ಹೇಗೆ ಬೀಳ್ಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಂಗೆ ತುಂಬ ಸಹಾಯ ಮಾಡಿದ್ಯಾ. ನಿನ್ನ ಸಹಾಯಕ್ಕೆ ನಾನು ಋಣ ತೀರಿಸ್ತೀನಿ. ಆನಂದ ಗಜಪತಿ ವರ್ಮಾ ಕುಟುಂಬನ ನಾಶ ಮಾಡ್ತೀನಿ. ಅವ್ರನ್ನ ಮತ್ತೆ ಕೆಳಗಿನ ಸ್ಥಾನಕ್ಕೆ ತಂದು ನಿನ್ನ ಕಾಲ್ ಹತ್ರ ಇರೋ ಹಾಗೆ ಮಾಡ್ತೀನಿ. ಇದೇ ನಾನು ನಿಂಗೆ ಕೊಡ್ತಾ ಇರೋ ರಿಟರ್ನ್ ಗಿಫ್ಟ್ ಅಕ್ಕ. ವಿಹಾರಿ, ಕೃಷ್ಣನ್ಗೂ ಕೇಕ್ ತಿನ್ಸು. ಕೃಷ್ಣನ್ಗೆ ಕೇಕಾ? ಇವತ್ತು ಕೃಷ್ಣನ್ ಬರ್ತ್ಡೇ ಅಲ್ವಾ, ತಿನ್ಸು. ಥ್ಯಾಂಕ್ ಯು ವಿಹಾರಿ. ಶ್ಯಾಮಮ್ಮ, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗ್ ಬರ್ತೀನಿ ಅಂತ ಅನ್ಬೇಕು, ಸರಿನಾ? ಸರಿ ಶ್ಯಾಮಮ್ಮ. ಒಂದ್ ನಿಮಿಷ ಇರು. ಕೃಷ್ಣ, ದಾರಿಲಿ ಕೇಕ್ ತಗೊಂಡು ಹುಷಾರಾಗಿ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡಿಸ್ಬೇಕು. ಸರಿ ಶ್ಯಾಮಮ್ಮ, ಹೋಗಿ ಬರ್ತೀನಿ ಶ್ಯಾಮಮ್ಮ. ಬಾಯ್ ವಿಹಾರಿ. ಬಾಯ್ ಕೃಷ್ಣ. ನಾನು ಅವ್ರನ್ನ ವಸಂತಮ್ಮ ಅಂತ ಕರಿತೀನಿ. ಅವರಂತೂ ನಿಮಗೆ ತುಂಬಾ ತುಂಬಾ ಒಳ್ಳೆಯವರು ಮೇಡಮ್. ನನ್ನನ್ನು ವಿಹಾರಿಯಾಗೆ ನೋಡ್ಕೋತಾರೆ. ಶ್ಯಾಮಮ್ಮ ಮತ್ತೆ ಅಖಿಲ್ ಸರ್ರು ನನ್ನ ಸ್ವಂತ ಮಗನ ಥರ ನೋಡ್ಕೋತಾರೆ. ಏನ್ ಕೇಳಿದ್ರು ಕೊಡಿಸ್ತಾರೆ. ಸ್ವಂತ ಮಗ ಹಾಗಲ್ವೋ, ನೀನೇ ಅವ್ರಿಗೆ ಸ್ವಂತ ಮಗ. ಮೇಡಮ್, ನಾನು ಕೇಕ್ ಕಟ್ ಮಾಡಬೇಕು, ಹೋಗ್ತೀನಿ. ಹಾ, ನೀವು ಕೂಡ ಬನ್ನಿ ಮೇಡಮ್. ಬರ್ತೀನಿ, ಹೋಗು. ಅಮ್ಮ, ಕೃಷ್ಣ, ಈ ಡ್ರೆಸ್ ಯಾರ್ದಪ್ಪ? ನೀವು ಕೊಟ್ಟಿರೋ 10 ರೂಪಾಯಿಗೆ ಚಾಕ್ಲೇಟ್ ತಗೊಂಡು ವಿಹಾರಿಗೆ ಕೊಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಅಮ್ಮ. ವಿಹಾರಿ ಬರ್ತಡೇನು ಇವತ್ತೇ ಅಮ್ಮ. ಏನ್ ಕೃಷ್ಣ ನೀನ್ ಹೇಳ್ತಿರೋದು? ವಿಹಾರಿ ಪುಟ್ಟನ್ ಬರ್ತ್ಡೇ ಕೂಡ ಇವತ್ತೇನಾ? ಹೌದಮ್ಮ, ಇವತ್ತು ನನ್ನ ಬರ್ತಡೇ ಅಂತ ಅವ್ರೆಲ್ಲರಿಗೂ ಹೇಳ್ದೆ. ಶ್ಯಾಮಮ್ಮ ವಿಹಾರಿಗೆ ಅಂತ ತಂದಿರೋ ಡ್ರೆಸ್ನ ನಂಗೂ ಒಂದು ಕೊಟ್ರು. ಅವ್ರು ಕೊಟ್ರು ಅಂತ ನೀನ್ ತಗೊಂಡ್ಬಿಟ್ಯಾ? ಬೇಡ ಅಂತ ಹೇಳೋದ್ ತಾನೆ? ಬೇಡ ಅಂತ ಹೇಳ್ದಮ್ಮ, ಆದ್ರೆ ಶ್ಯಾಮಮ್ಮ ತುಂಬಾ ಬಲವಂತ ಮಾಡಿದ್ರು. ಅದಕ್ಕೆ ಡ್ರೆಸ್ ಹಾಕೊಂಡೆ. ಇಲ್ಲಿ ನೋಡಿ, ಈ ಕೇಕು, ಈ ಗಿಫ್ಟ್ ಕೂಡ ಕೊಟ್ಟು ಕಳ್ಸಿದ್ರು. ನಾವ್ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಅಷ್ಟು ಒಳ್ಳೆ ಮನ್ಸಿರೋರು ನಮಗ್ ಸಿಕ್ಕಿದ್ದಾರೆ. ನಿನ್ನ ಆಸೆನ ನನ್ ಕೈಲಿ ತೀರ್ಸೋಕಾಗ್ಲಿಲ್ಲ ಅಂದ್ರು ಅವ್ರು ತೀರಿಸ್ತಾ ಇದ್ದಾರೆ. ಅಮ್ಮ, ಕೇಕ್ ಕಟ್ ಮಾಡೋನ್ವಾ? ನಮ್ ಮೇಡಮ್ ಕೂಡ ಬರೋಕೆ ಹೇಳಿದೀನಿ. ಮೇಡಮ್ನ ಕರ್ದ್ಯಾ? ಹೌದಮ್ಮ. ತಪ್ಪು ಕಂದ, ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ಕರಿಬಾರ್ದು, ನಾವೇ ಅಲ್ಲಿಗೆ ಹೋಗೋಣ. ಸರಿ ಬಾ ಅಮ್ಮ, ಹೋಗೋಣ. ನಡಿ ಕೃಷ್ಣ. ನಾನು ಮೇಡಮ್ ಅಂತ ಕರಿತಿದ್ರೆ ಮೇಡಮ್ ಅಂತ ಕರಿಬೇಡ, ಶ್ಯಾಮಮ್ಮ ಅಂತ ಕರಿ ಅಂತ ಹೇಳಿದ್ರು. ಅವನ್ ಡ್ಯಾಡಿ ಹೆಸರು ಅಖಿಲ್ ಅಂತ.
ವಿಹಾರಿ ತಾತ ಮತ್ತೆ ಅವ್ರ ಅಜ್ಜಿ ಮನೇಲಿರ್ತಾರೆ. ಯಾವ ಬಂಧ ಉಳಿಬಾರ್ದು ಅಂತ ಅಕ್ಕ ಮಕ್ಕಳನ್ನ ಬದಲಾಯಿಸಿದ್ಲು, ಅದೇ ಬಂಧ ಪ್ರತಿ ವಿಷಯದಲ್ಲೂ ಹತ್ರ ಆಗ್ತಾ ಇದೆ. ಹಾಗಾಗ್ಬಾರ್ದು. ಅಕ್ಕಂಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಆ ಶ್ಯಾಮನ್ನ ನಾಶ ಮಾಡ್ಬೇಕು. ಅಕ್ಕನ್ ಸೇಡನ್ನ ಗೆಲ್ಲಿಸ್ಬೇಕು. ಏ ಕೃಷ್ಣ, ಏನು ಮೇಡಮ್? ನಿಂಗೆ ನಿನ್ ಶ್ಯಾಮಮ್ಮ ಮತ್ತೆ ಅಖಿಲ್ ಸರ್ ಇಬ್ರು ಹೇಗ್ ಪರಿಚಯ ಆದ್ರು? ಯಾಕೆ ಮೇಡಮ್? ಆ, ಆ, ಅದು ನಿಂಗೆ ಫೀಸ್ ಕಟ್ತಾರಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹಾಗಾದ್ರೆ ಓಕೆ ಮೇಡಮ್. ಫಸ್ಟ್ ಟೈಮ್ ನಾವು ಎಲ್ಲಿ ಮೀಟ್ ಆಗಿದ್ದು ಅಂದರೆ, ಹಾಂ ಮೇಡಮ್, ಸ್ಕೂಲಲ್ಲಿ ಸ್ವಲ್ಪ ಮಕ್ಕಳು ನನ್ನ ಟೀಸ್ ಮಾಡ್ತಿರುವಾಗ ಶ್ಯಾಮಮ್ಮ ಅಖಿಲ್ ಸರ್ ಬಂದು ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು. ಮೇಡಮ್, ನನ್ನ ಸ್ಕೂಲ್ ಬಂತು. ರಕ್ತ ಸಂಬಂಧ ಎಷ್ಟೇ ದೂರ ಇದ್ರೂ ಹತ್ರ ಆಗತ್ತೆ ಅಂದ್ರೆ ಇದೆ ಅನ್ಸತ್ತೆ. ಏನೇ ಶ್ಯಾಮ, ಕೃಷ್ಣ ನಿನ್ ಮಗ ಅಂತ ಗೊತ್ತಿಲ್ದೇನೆ ಹೆತ್ತ ಮಗಂಗೆ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡ್ತಿದ್ಯಾ. ಅವನಿಗೆ ದುಡ್ಡು ಕಟ್ಟಿ ಓದಿಸ್ತಿದ್ಯಾ, ಮನೆಗ್ ಕರ್ಕೊಂಡು ಹೋಗಿ ಬೇಕಾಗಿದ್ದನ್ನೆಲ್ಲ ತಿನ್ನಿಸ್ತಿದ್ಯಾ. ಅಷ್ಟೇ ಅಲ್ಲ, ಪೂಜೆ ಕೂಡ ಮಾಡಿಸ್ತೀಯಾ. ನಿನ್ನೆ ಬರ್ತ್ಡೇಗೆ ಕೇಕು ಡ್ರೆಸ್ಸು ಕೊಡ್ಸಿದ್ಯಾ. ಕೃಷ್ಣ, ನೀನು ಅವಳಮ್ಮ ಅಂತ ಗೊತ್ತಿಲ್ದೇನೆ ಅವಳ ಹತ್ರ ಇದ್ದು ಅಮ್ಮನ ಪ್ರೀತಿನ ಪಡಿತಿದ್ಯಾ. ಅದೃಷ್ಟ ಅಂದ್ರೆ ನಿಂದೆ ಕಣೋ. ಛೆ. ಒಂದ್ ನಿಮಿಷ ಡ್ಯಾಡಿ. ಹಾಗಾದ್ರೆ ಆಲ್ಮೋಸ್ಟ್ ನಾನು ಈಗಾಗ್ಲೇ ನಿಮ್ ಶೋಲ್ಡರ್ ಹತ್ರ ಬರ್ತಿದ್ದೀನಿ ಅಂತಂದ್ಮೇಲೆ ಇನ್ನು 1-2 ವರ್ಷದಲ್ಲಿ ನಿಮ್ ಹೈಟ್ ಬಂದ್ಬಿಡ್ತೀನಿ. ಬೆಡ್ ಮೇಲೆ ನಿಂತ್ಕೊಂಡು ಶೋಲ್ಡರ್ ವರ್ಗೂ ಬರೋದಲ್ಲ, ಕೆಳಗಡೆಯಿಂದ ಬರಬೇಕು. ಡ್ಯಾಡಿ ಸೊಂಟದವರೆಗೂ ಇದೀನಲ್ಲ. ಹಾ, ಇವಾಗ ನೋಡ್ ಡ್ಯಾಡಿ, ನಿನ್ ಶೋಲ್ಡರ್ ವರ್ಗೂ ಬಂದಿದ್ದೀನಿ. ಇವಾಗ ಚೀಟಿಂಗ್ ಡ್ಯಾಡಿ. ಏನ್ ಡ್ಯಾಡಿ ನೀನು? ಮತ್ತೆ ತಾವು ಮಾಡಿದ್ದೇನೋ ಇವಾಗ. ನೋಡ್ತಿರು ಡ್ಯಾಡಿ, ಇನ್ 1-2 ಇಯರ್ಸ್ ಅಲ್ಲಿ ನಿನ್ನ ಸ್ಟ್ರೈಟ್ ಬರ್ತೀನಿ. 1-2 ಇಯರ್ಸ್ ಅಲ್ಲ, ನನ್ನ ಹೈಟ್ ಬರ್ಬೇಕಾದ್ರೆ ಇನ್ನೂ 8-10 ಇಯರ್ಸ್ ಆಗತ್ತೆ. ಏನು ತಂದೆ ಮಗ ಇಬ್ರು ಏನೋ ಆರ್ಗ್ಯುಮೆಂಟ್ ಮಾಡ್ತಿದ್ದೀರಾ? ನೋಡು ಶ್ಯಾಮ, ಇವನು ಇನ್ನೊಂದು 1-2 ಇಯರ್ಸ್ ಅಲ್ಲಿ ನನ್ನ ಹೈಟ್ ಆಗ್ತಾನಂತೆ. ಹೇಳು ಮಮ್ಮಿ, ನಾನು ಡ್ಯಾಡಿ ಹೈಟ್ಗೆ ಬರ್ತೀನೋ ಇಲ್ವೋ? ದಿನ ಹೀಗೆ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಸಿಕ್ಕಿ ನೀನು ಖಂಡಿತ ಉದ್ದ ಆಗ್ತೀಯಾ. ಕುಡಿ. ಕೃಷ್ಣ ಕೂಡ ಆಲ್ಮೋಸ್ಟ್ ಇವನ್ ಹೈಟೇ ಆಗಿದ್ದಾನಲ್ವಾ ರೀ? ಹೌದು ಶ್ಯಾಮ, ಆಲ್ಮೋಸ್ಟ್ ಇಬ್ರು ಒಂದೇ ಹೈಟ್ ಆಗ್ತಾರೆ. ಕೃಷ್ಣ ವಿಹಾರಿ ಇಬ್ರು ಒಂದೇ ದಿನ ಹುಟ್ಟೋದು. ಎಲ್ಲೋ ಓದ್ಬೇಕಾದ ಕೃಷ್ಣ ವಿಹಾರಿ ಸ್ಕೂಲ್ಗೆ ಜಾಯಿನ್ ಆಗಿದ್ದು. ಇಬ್ರು ಹೀಗೆ ಫ್ರೆಂಡ್ಸ್ ಆಗಿದ್ದು, ವಿಹಾರಿ ಜೊತೆಗೆ ಬೆಳೀತಿರೋದು, ನಮ್ಮನೆ ಮಗನ್ ಹಾಗೆ ಎಲ್ರ ಜೊತೆ ಹೊಂದ್ಕೊಂಡಿದ್ದು. ಇದನ್ನೆಲ್ಲ ನೋಡ್ತಿದ್ರೆ ನಂಗೇನೋ ಒಂಥರ ಆಶ್ಚರ್ಯ ಆಗತ್ತೆ ರೀ.
ಆ ಕೃಷ್ಣ ಡ್ಯಾಡಿ ಹೈಟ್ ಹೇಗಾಗ್ತಾನೆ ಮಮ್ಮಿ? ಅವ್ರ ಡ್ಯಾಡಿ ಶಾರ್ಟ್ ಇರೋದ್ರಿಂದ ಅಷ್ಟೇ ಆಗ್ತಾನೆ ಅಲ್ವಾ? ನನಗೂ ಕೃಷ್ಣನ್ಗೂ ಪ್ರತಿ ವಿಷಯದಲ್ಲೂ ಕಂಪೇರ್ ಮಾಡಬೇಡಿ ಮಮ್ಮಿ ಪ್ಲೀಸ್. ತಂದೆ ತಾಯಿ ಶಾರ್ಟ್ ಆಗಿದ್ರೆ ಮಕ್ಳು ಶಾರ್ಟ್ ಇರ್ಬೇಕು ಅಂತ ಏನಿಲ್ಲಪ್ಪ. ಏನಾದ್ರೂ ಸರಿ ಮಮ್ಮಿ, ಪ್ರತಿ ವಿಷಯದಲ್ಲೂ ನನ್ನ ಜೊತೆ ಕಂಪೇರ್ ಮಾಡಬೇಡಿ. ಮೊನ್ನೆ ನನ್ನ ಬರ್ತ್ಡೇ ದಿನ ಕೂಡ ನನ್ನ ಬಟ್ಟೆನ ಅವನು ಕೊಟ್ರಿ. ನಾನು ಆಡೋ ಪ್ರತಿಯೊಂದನ್ನು ಅವನು ಕೊಡ್ತೀರಾ? ನಮಸ್ಕಾರ ಅಮ್ಮ. ನಮಸ್ಕಾರ. ಏನು ಈ ಕಡೆ ಬಂದ್ರಿ? ಶ್ಯಾಮಾ ಮೇಡಮ್ ಅಖಿಲ್ ಸರ್ನ ನೋಡ್ಬೇಕಿತ್ತಮ್ಮ. ಅವರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ರಾತ್ರಿ ಆಗತ್ತೆ. ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಊರಿಗೆ ಹೋಗಿದ್ದಾರೆ. ಓ ಹೌದಾ? ಅವ್ರಿಗೇನಾದ್ರೂ ವಿಷಯ ಹೇಳ್ಬೇಕಿತ್ತಾ? ಹೌದು ಅಮ್ಮವ್ರೆ. ಅದೇನು ಅಂತ ಹೇಳಿ, ಅವ್ರು ಬಂದ್ಮೇಲೆ ನಾನ್ ಹೇಳ್ತೀನಿ. ನಾವು ಈ ಊರ್ ಬಿಟ್ಟು ಹೋಗ್ತಾ ಇದೀವಿ. ಹಾ ಎಸ್. ಏನು? ಹೌದು ವಿಹಾರಿ, ನಾನು ನಾಳೆಯಿಂದ ಸ್ಕೂಲಿಗೆ ಬರಲ್ಲ. ನೀನು ಚೆನ್ನಾಗಿ ಓದ್ಕೋಬೇಕು. ನಾನು ಕೂಡ ಚೆನ್ನಾಗಿ ಓದ್ಕೋತೀನಿ. ಅಬ್ಬಾ, ಇವನು ಹೋಗ್ತಿದ್ದಾನೆ. ಇನ್ನು ಸ್ಕೂಲಲ್ಲಿ ನನಗೆ ಯಾರ ಕಾಂಪಿಟೇಷನ್ ಇರೋದಿಲ್ಲ. ಮಮ್ಮಿನ ಇವನಿಂದ ಹೇಗೂ ದೂರ ಮಾಡಬೇಕು ಅಂದ್ಕೊಂಡಿದ್ರೆ ಇವನೇ ಹೋಗ್ತಾ ಇದ್ದಾನೆ. ನನಗೂ ಇದೇ ಬೇಕಾಗಿದ್ದಿದ್ದು. ಕೃಷ್ಣ, ನೀನ್ ಇಲ್ದೇ ಇದ್ರೆ ನನಗೆ ಬೋರ್ ಆಗುತ್ತೆ ಕೃಷ್ಣ. ನನಗೆ ಡೌಟ್ ಇದ್ರೆ ಯಾರ ಹತ್ರ ಕೇಳೋದು? ಜೊತೆಗೆ ಆಟ ಯಾರ ಜೊತೆ ಆಡೋದು? ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಕೃಷ್ಣ. ಅಳ್ಬೇಡ ವಿಹಾರಿ, ನಿನ್ನ ಬಿಟ್ಟೋಗಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಇನ್ನು ಈ ಕೃಷ್ಣನ್ ಪೀಡೆ ಕಳಿಯತ್ತೆ. ನನ್ ಮೊಮ್ಮಗನ್ಗೆ ಯಾವ ಕಷ್ಟನೂ ಇರೋದಿಲ್ಲ. ಅಖಿಲ್ ಶ್ಯಾಮ ಪೂರ್ತಿ ಪ್ರೀತಿ ವಿಹಾರಿಗೆ ಸಿಗತ್ತೆ. ಅಂಥದ್ದೇನಾಯ್ತಮ್ಮ? ಯಾಕೆ ನೀವು ಸಿಟಿ ಬಿಟ್ಟು ಹೋಗ್ತಾ ಇದ್ದೀರಾ? ನಮ್ಮ ಮೇಡಮ್ ಅವರು ಬೇರೆ ಊರಲ್ಲಿ ಕೆಲಸ ನೋಡಿದಾರಮ್ಮ. ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಮ್ಮವ್ರೆ. ಅಖಿಲ್ ಸಾರು, ಶ್ಯಾಮಾ ಮೇಡಮ್ಗೆ ಮತ್ತೆ ವರ್ಮಾ ಸರ್ಗೆ ನಾವು ಬಂದಿದ್ವಿ ಅಂತ ಹೇಳಿ ಅಮ್ಮ. ಅವ್ರ ಮನೆಗ್ ಬರ್ತಿದ್ದ ಹಾಗೆ ಹೇಳ್ತೀನಿ. ಸರಿ, ನಾವ್ ಹೋಗ್ ಬರ್ತೀವಿ ಅಮ್ಮವ್ರೆ. ಒಳ್ಳೇದು. ಸರಿ, ನಾವು ಬರ್ತೀವಿ ವಸಂತಮ್ಮ. ಹುಷಾರು ಕೃಷ್ಣ. ಬಾಯ್ ಬಾಯ್ ವಿಹಾರಿ. ಬಾಯ್ ಕೃಷ್ಣ. ಬಾ ಕೃಷ್ಣ. ಬಾಯ್ ವಿಹಾರಿ. ಬಾಯ್. ಮತ್ತೆ ಟ್ರೈ ಮಾಡ್ತೀನಿ. ಏನ್ ಸ್ವಿಚ್ ಆಫ್ ಅಂತ ಬರ್ತಿದೆ? ಒಂದ್ಸಲ ಊರಲ್ಲಿರೋರ್ಗೆ ಕಾಲ್ ಮಾಡ್ಬೇಕು. ಹಲೋ ಮೇಡಮ್, ಹೇಳಿ. ಪೂರ್ಣ ಬಂದ್ಲಾ? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಹೌದಾ? ಅವ್ರು ಬಂದ ಕೂಡಲೇ ನನಗೆ ಕಾಲ್ ಮಾಡಿ ಹೇಳಿ. ಮಾಡ್ತೀನಿ ಮೇಡಮ್. ಇನ್ನೂ ಅವ್ರು ಯಾಕೆ ಹೋಗಿಲ್ಲ? ಅಡ್ರೆಸ್ ಕರೆಕ್ಟಾಗಿ ಬರೆದ್ರೂ ಕೂಡ ಲೆಟರ್ ಸೇರ್ಬೇಕಾದ ಜಾಗಕ್ಕೆ ಸೇರಿಲ್ಲ ಅಂದ್ರೆ ಮಧ್ಯ ಕೈ ಬದಲಾಗಿರತ್ತೆ ಅಥವಾ ದಾರಿ ತಪ್ಪಿರತ್ತೆ. ಹಲೋ ಮೇಡಮ್. ಹಲೋ, ಬಂದ್ರಾ? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಇನ್ನೂ ಬರ್ಲಿಲ್ವಾ? ಸಿಟಿಯಿಂದ ಇಲ್ಲಿ ಬರಕ್ಕೆ ಇಷ್ಟೊಂದು ಟೈಮ್ ಆಗಲ್ಲ ಮೇಡಮ್. ನನ್ಗೆ ಯಾಕೋ ಅವರು ಇಲ್ಲಿಗೆ ಬರಲ್ಲ ಅನಿಸ್ತಾ ಇದೆ.
ಏನು? ಹೌದು ಮೇಡಮ್, ಅವ್ರು ನಿಮ್ಗೆ ಸುಳ್ಳು ಹೇಳಿರ್ಬೇಕು. ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಬೇರೆಲ್ಲೂ ಹೋಗಿರ್ಬೇಕು. ಸರಿ, ಅವ್ರು ಬಂದ್ರೆ ನನಗೆ ಕೂಡಲೇ ಕಾಲ್ ಮಾಡು. ಸರಿ ಮೇಡಮ್. ಏನೂ ಇಲ್ಲ ರೀ. ಐಶ್ವರ್ಯ ಮೇಡಮ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ರು. ಕೃಷ್ಣ ನನ್ನ ಹೋಟೆಲ್ ಇದ್ದಾಗಿಂದ ಮೇಡಮ್ ಹತ್ರ ಇದ್ದು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಕೆಲಸ ಕೊಟ್ಟು ಊಟ ಹಾಕಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೀಗಿದ್ದಾಗ ಮೇಡಮ್ಗೆ ಒಂದು ಮಾತು ಹೇಳ್ದೆ ಇಲ್ಲಿರೋದು ಚೆನ್ನಾಗಿರಲ್ಲ. ಅವ್ರು ಮಾಡಿದ ಸಹಾಯನ ಮರ್ತು ಹೋಗಿ ನಮ್ಮ ಬಗ್ಗೆ ನೋಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕೆ ನಾಳೆ ಒಂದ್ಸಲ ಮೇಡಮ್ ಅವ್ರ ಮನೆಗೆ ಹೋಗಿ ನಾವು ಊರಿಗೆ ಹೋಗ್ಲಿಲ್ಲ, ಶ್ಯಾಮಾ ಮೇಡಮ್ ಅವ್ರ ಮನೆಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಬೇಡ ಪೂರ್ಣ, ನೀನ್ ಹೋಗ್ಬೇಡ. ಯಾಕೆ ಬೇಡ ಅಂತಿದ್ಯಾ? ಅವ್ರು ಮಾಡಿದ ಸಹಾಯನ ಮರ್ತು ಬಿಟ್ಯಾ? ಅವ್ರು ಮಾಡಿರೋ ಸಹಾಯ ನಾನು ಯಾವತ್ತೂ ಮರ್ತಿಲ್ಲ. ಆದ್ರೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ನೀನ್ ಅವ್ರ ಬಗ್ಗೆ ತಿಳ್ಕೊಂಡಿದ್ಯಾ? ಅವ್ರು ಏನ್ ಹೇಳಿದ್ರು ನೀನೇನ್ ಕೇಳಿಸ್ಕೊಂಡೆ? ಏನಿಲ್ಲ ಪೂರ್ಣ, ಮೇಡಮ್ ಅವರು ಇದ್ದಕ್ಕಿದ್ದ ಹಾಗೆ ಅವ್ರ ತಂಗಿಗೆ ಹೇಳಿ ನಮ್ಮನ್ನ ಊರಿಗೆ ಯಾಕೆ ಕಳಿಸ್ತಿದ್ದಾರೆ ಅಂತ ನನಗೆ ಸ್ವಲ್ಪ ಅನುಮಾನ ಬಂದಿತ್ತು. ಅದಕ್ಕೆ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಮೇಡಮ್ ತುಂಬಾ ಸ್ವಾರ್ಥಿ ಅಂತೆ, ತಮ್ಮ ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರಂತೆ. ತನ್ನ ಹಠ ನಡಿಬೇಕು ಅಂತ ಅತ್ತೆ ಮಾವನ ಹತ್ರ ಗಲಾಟೆ ಮಾಡಿ ಸಪ್ರೇಟ್ ಆಗಿದಾರಂತೆ. ಮೇಡಮ್ ಅವ್ರ ಅತ್ತೆ ಮಾವ ತುಂಬಾ ಒಳ್ಳೆಯವರಂತೆ. ಆದ್ರೆ ಮೇಡಮ್ ಅವ್ರ ಮಾತು ಕೇಳದೆ ಅವ್ರೆಲ್ಲರಿಂದ ದೂರ ಇದಾರಂತೆ. ಅವ್ರು ಹೇಳಿದ್ ಕೇಳಿದ್ಮೇಲೆ ಮೇಡಮ್ ಅವ್ರ ಮೇಲೆ ನನಗಿನ್ನೂ ಅನುಮಾನ ಹೆಚ್ಚಾಯ್ತು. ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಪೂರ್ಣ, ಹೊರಗೆ ಪ್ರೀತಿ ತೋರಿಸ್ತಾ ಮನಸ್ಸಲ್ಲಿ ವಿಷ ತುಂಬಿಕೊಂಡಿರೋ ವ್ಯಕ್ತಿ ಆ ಮೇಡಮ್ಮು. ಸಾಕ್ ಸುಮ್ನೆ ಇರಿ. ನೀವ್ ಹೇಳಿದ್ರೆ ನಾನ್ ನಂಬೇಕಾ? ನಾನು ಹೇಳಿದ್ದು ನಿಜ ಪೂರ್ಣ. ಒಂದ್ಸಲ ನೀನ್ ಸರಿಯಾಗಿ ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ. ಕೃಷ್ಣ ನಿನ್ ಹೊಟ್ಟೆಲಿದ್ದಾಗ ನಮ್ಮನ್ನ ಅವ್ರ ಮನೆ ಕರ್ಕೊಂಡ್ ಬಂದಿದ್ರು. ಆಮೇಲೆ ನಿನ್ನನ್ನ ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಇವನ್ ಹುಟ್ಟಿದ ಮೇಲೆ ನಮ್ಮ ಮೇಲೆ ಚೂರ್ ಚೂರ್ ಕೋಪನ ತೋರಿಸ್ತಾ ಬಂದ್ರು. ಕೃಷ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಹೆಸರು ಇಡೋಣ ಅಂದ್ರೆ ಅದ್ಯಾಕೆ ಅಂದ್ರು. ದೊಡ್ಡ ಸ್ಕೂಲಲ್ಲಿ ಓದ್ಸೋಣ ಅಂದ್ರೆ ಇವನ್ ಓದಿ ಏನ್ ಆಗ್ತಾನೆ ಅಂತ ಒಂದು ಚಿಕ್ಕ ಸ್ಕೂಲ್ಗೆ ಸೇರ್ಸಿದ್ರು. ಹೌದೋ ಅಲ್ವಾ? ಹೌದು, ನೀನ್ ಹೇಳ್ತಿರೋದ್ ನಿಜಾನೇ. ನಮ್ಮಿಂದ ಅವ್ರಿಗೇನೋ ಲಾಭ ಇದೆ, ಅದಕ್ಕೆ ಇಷ್ಟು ದಿನ ನಮ್ಮನ್ನ ಅವ್ರ ಮನೇಲಿ ಇಟ್ಕೊಂಡ್ರು, ನಮ್ಮ ಊಟ ಬಟ್ಟೆ ನೋಡ್ಕೊಂಡ್ರು. ಆದ್ರೆ ಅವ್ರಿಗೀಗ ನಮ್ಮ ಅಗತ್ಯ ಮುಗ್ದಿರ್ಬೇಕು, ಅದಕ್ಕೆ ನಮ್ಮನ್ನ ಸಿಟಿಯಿಂದ ಕಳಿಸ್ಬೇಕು ಅಂದ್ಕೊಂಡೆ ಬೇರೆ ಊರಿಗೆ ಕಳಿಸು ಅಂತ ಹೇಳಿದ್ದಾರೆ. ಮಮ್ಮಿ, ನಮ್ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಸಿಂಗಿಂಗ್ ಕಾಂಪಿಟೇಷನ್ ಇದೆ. ಹೌದಾ? ಯಾವಾಗಪ್ಪ? ನಾಳೆನೆ ಮಮ್ಮಿ. ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಖಂಡಿತ ಮಾಡಬೇಕು. ಮಮ್ಮಿ, ಈ ಕಾಂಪಿಟೇಷನಲ್ಲಿ ಫಸ್ಟ್ ಬಂದವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ, ಅಲ್ಲಿ ಕೂಡ ಫಸ್ಟ್ ಬಂದವ್ರನ್ನ ಸ್ಟೇಟ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ ಕಳಿಸ್ತಾರಂತೆ. ನೀನ್ ಪಾರ್ಟಿಸಿಪೇಟ್ ಮಾಡ್ಕಂದ ಖಂಡಿತ ಫಸ್ಟ್ ಪ್ರೈಸ್ ನಿನ್ಗೆ ಬರುತ್ತೆ. ಹೌದು ಕಂದ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ಆಲ್ ದಿ ಬೆಸ್ಟ್ ವಿಹಾರಿ. ನೀನ್ ತುಂಬಾ ಚೆನ್ನಾಗಿ ಹಾಡ್ಬೇಕು. ಈ ಸಲ ಖಂಡಿತವಾಗ್ಲೂ ನೀನೇ ಫಸ್ಟ್ ಪ್ರೈಸ್ ತಗೋಬೇಕು. ಓಕೆ ಡ್ಯಾಡಿ. ವಿಹಾರಿ, ಏನ್ ಮಮ್ಮಿ? ನೀನ್ ಹಾಡೋದನ್ನ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಚೆನ್ನಾಗೇ ಹಾಡ್ತೀನಲ್ಲ. ಕಾಂಪಿಟೇಷನ್ ಅಲ್ಲಿ ಕೃಷ್ಣ ಕೂಡ ಪಾರ್ಟಿಸಿಪೇಟ್ ಮಾಡ್ತಾನಲ್ವಾ? ಹಾ, ಮಾಡ್ತಿದ್ದಾನೆ. ಮತ್ತೆ ಕೃಷ್ಣ ನಿನ್ಗಿಂತ ಚೆನ್ನಾಗಿ ಹಾಡ್ತಾನಲ್ವಾ? ನಿನ್ಗೆ ಫಸ್ಟ್ ಪ್ರೈಸ್ ಬರಬೇಕು ಅಂದ್ರೆ ನೀನು ಕೃಷ್ಣನ್ಗಿಂತ ಚೆನ್ನಾಗಿ ಹಾಡ್ಬೇಕು. ಅದಕ್ಕೆ ನೀನ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಶ್ಯಾಮಾ, ನೀನ್ ಮಾಡ್ತಿರೋದ್ ಸರಿ ಇಲ್ಲಮ್ಮ. ಯಾಕೆ ಪ್ರತಿ ವಿಷಯದಲ್ಲೂ ಕೃಷ್ಣನ್ ಹೆಸರು ಹೇಳ್ತೀಯ? ಕೃಷ್ಣ ಚೆನ್ನಾಗಿ ಹಾಡ್ತಾನೆ ಇರಬಹುದು, ಆದ್ರೆ ಆ ವಿಷಯ ವಿಹಾರಿಗೆ ಹೇಳಿದ್ರೆ ಇವನಿಗೆ ಎಷ್ಟು ನೋವಾಗಲ್ಲ ಹೇಳು? ಹೀಗೆ ವಿಹಾರಿ ಮುಂದೆ ಕೃಷ್ಣನ್ನ ಹೊಗಳೋದನ್ನ ಬಿಟ್ರೆ ಚೆನ್ನಾಗಿರತ್ತೆ.
ಹಾಗಲ್ಲ ಅತ್ತೆ, ಕಾಂಪಿಟೇಷನ್ ಅಂದ್ರೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ. ಕೃಷ್ಣ ಅಲ್ದೇ ಇದ್ರು ಬೇರೆ ಮಕ್ಳಾದ್ರೂ ಚೆನ್ನಾಗ್ ಹಾಡೋರು ಇರ್ತಾರೇನೋ ಅಲ್ವಾ? ಅದಕ್ಕಾದ್ರೂ ವಿಹಾರಿ ಪ್ರಾಕ್ಟೀಸ್ ಮಾಡ್ಲೇಬೇಕಲ್ವಾ ಅತ್ತೆ? ಮಮ್ಮಿ, ಕೃಷ್ಣ ನನ್ಗಿಂತ ಚೆನ್ನಾಗಿ ಹಾಡ್ತಾನೆ ಅಲ್ವಾ? ಪರವಾಗಿಲ್ಲ, ನಿಜ ಹೇಳು ಮಮ್ಮಿ. ಹಾಡ್ತಾನೆ. ಕೃಷ್ಣ ಹಾಡದೇ ಇದ್ರೆ ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಬರ್ತೀನಲ್ವಾ? ಹೌದು, ಆದ್ರೆ ಕೃಷ್ಣ ಯಾಕೆ ಪಾರ್ಟಿಸಿಪೇಟ್ ಮಾಡದೇ ಇರ್ತಾನೆ? ನೀನ್ ಹೇಳಿದ್ರೆ ಕೇಳ್ತಾನೆ ಮಮ್ಮಿ. ನೀನ್ ಏನ್ ಹೇಳ್ತಿದ್ಯಾ ವಿಹಾರಿ? ಮಮ್ಮಿ, ಕೃಷ್ಣ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾವು. ನೀವು ಫೀಸ್ ಕಟ್ತಿದ್ದೀರಾ, ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ. ಅದಕ್ಕೆ ಕೃಷ್ಣನ್ಗೆ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತಂದ್ರೆ ಅವನು ಡ್ರಾಪ್ ಆಗ್ಬಿಡ್ತಾನೆ. ಪೂರ್ಣ, ಅದು ಚಿಚಿ, ಪೂರ್ಣ, ನೀನು ಮನುಷ್ಯನೇನಾ? ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಅಂತ್ಯ. ನನ್ನ ಕಟ್ಕೊಂಡು ನನ್ ಜೀವನನ ನರ್ಕ ಮಾಡ್ಬಿಟ್ಟೆ. ನಿನ್ ಕಾಟ ತಡೆಯೋಕಾಗ್ದೆ ಯಾವ್ದಾದ್ರೂ ನದಿನೋ ಕೆರೆನೋ ನೋಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಒಬ್ಬ ಮಗ ಇದ್ದಾನೆ ಅಂತ ಯೋಚಿಸ್ದೆ. ಹೋಗ್ಲಿ, ಅವನಿಗೋಸ್ಕರನಾದ್ರೂ ನೀನ್ ಬದ್ಲಾಗ್ತೀಯ ಅನ್ಕೊಂಡೆ. ಆದ್ರೆ ಅದು ಕೂಡ ಇಲ್ಲ. ಕುಡ್ದು ತೂರಾಡೋರ್ಗೆ ಮದ್ವೆ ಮಕ್ಕಳು ಎಲ್ಲ ಯಾಕೆ? ಹೀಗೆ ಹೇಳ್ತೀಯಲ್ಲ ಪೂರ್ಣ. ನಾನು ಯಾವತ್ತಾದ್ರೂ ನಿಮ್ಗೆ ದನಿ ಎತ್ತಿ ಜೋರಾಗಿ ಮಾತಂದಿದ್ದೀನ? ಅನ್ಲಿಲ್ಲ ಅಲ್ವಾ? ನಿನ್ ಮೇಲಾದ್ರೂ ಕೃಷ್ಣನ್ ಮೇಲಾದ್ರೂ ನಾನು ಯಾವತ್ತಾದ್ರೂ ಕೈ ಎತ್ತಿದ್ದೀನ? ಇಲ್ಲ ಅಲ್ವಾ? ನಾನು ಈ ಕುಡಿಯೋದ್ ಬಿಡಬೇಕು ಅಂತ ತುಂಬಾ ಸಾರಿ ಅನ್ಕೊಂಡೆ. ಆದ್ರೆ ಕುಡಿದೇ ಇರಕ್ ಆಗ್ತಾ ಇಲ್ಲ ಪೂರ್ಣ. ಪೂರ್ಣ, ನೀವು ಅಂದ್ರೆ ನನಗ್ ಪ್ರಾಣ. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ? ಹೇಳು ಪೂರ್ಣ, ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಕುಡಿಯೋದನ್ನ ಬಿಟ್ಬಿಡು. ಹೇಳು, ಬಿಡ್ತೀಯಾ? ಅದು ನನ್ನ ಕೈಯಲ್ಲಿ ಆಗಲ್ಲ ಪೂರ್ಣ. ಸರಿ ಆಯ್ತು, ಬಿಡು. ಇದನ್ನ ಇಲ್ಲಿಗೆ ಬಿಟ್ಬಿಡು. ತುಂಬಾ ಹೊಟ್ಟೆ ಹಸಿತಿದೆ. ಏನ್ ಮಾಡಿದ್ಯಾ? ಇವತ್ ನಿನ್ಗೆ ಊಟ ಹಾಕಲ್ಲ. ಏನು, ಊಟ ಕೊಡಲ್ವಾ? ಇವತ್ ಮಾತ್ರ ಅಲ್ಲ, ನೀನು ಕುಡಿಯೋದನ್ನ ಬಿಡೋ ತನಕ ನಿನಗೊಂದ್ ಲೋಟ ನೀರು ಕೂಡ ಕೊಡಲ್ಲ. ಇಲ್ಲೇ ಹೀಗೆ ಬಿದ್ದಿರು. ಪೂರ್ಣ, ಇದೊಂದ್ ಸರಿಗೆ ನನ್ನ ಮಾತು ಕೇಳು. ಪೂರ್ಣ, 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 ಬಾಗ್ಲು ತೆಗಿಯೇ ಪೂರ್ಣ, ಪ್ಲೀಸ್ ತೆಗಿಯೇ ಪೂರ್ಣ. ಪೂರ್ಣ, ಹೊಟ್ಟೆ ಹಸಿತಿದೆ ಪೂರ್ಣ, ತುಂಬಾ ಹೊಟ್ಟೆ ಹಸಿತಿದೆ ಪೂರ್ಣ. ಪ್ಲೀಸ್ ಪೂರ್ಣ, ಬಾಗಿಲು ತೆಗಿಯೇ, ಬಾಗಿಲು ತೆಗಿಯೇ ಪೂರ್ಣ. ಪೂರ್ಣ, ಪೂರ್ಣ, ಬಾಗಿಲು ತೆಗಿಯೇ ಪೂರ್ಣ. ಪೂರ್ಣ, ಬಾಗಿಲು ತೆಗಿಯೇ, ಬಾಗಿಲು ತೆಗಿಯೇ. ಪೂರ್ಣ, ಬಾಗಿಲು ತೆಗಿಯೇ. ಪೂರ್ಣ, ಕೋಟಿ ಅಂಕಲ್. ಎಲ್ಲಿ ಹೋದ್ಲಿ ಅವಳು? ಕೋಟಿ ಅಂಕಲ್. ಲ ಕೃಷ್ಣ. ಅಲ್ಲ ಕೋಟಿ ಅಂಕಲ್, ನಾನು ವಿಹಾರಿ. ವಿಹಾರಿ ಬೋಟ, ನೀನೇನಪ್ಪ ಇಲ್ಲಿ? ಏನು ಇಲ್ಲ ಬಿಡಿ. ನೀವು ಹೊರಗಡೆ ಯಾಕಿರೋದು? ಅದು ತುಂಬಾ ಕುಡ್ಕೊ ಬಂದಿದ್ದೀನಿ ಅಂತ ಪೂರ್ಣ ನನ್ನ ಮನೆ ಒಳಗೆ ಸೇರಿಲ್ಲ. ವಿಹಾರಿ ಪುಟ, ತುಂಬಾ ಹಸಿವಾಗ್ತಿದೆ. ಬೆಳಗ್ಗೆಯಿಂದ ನಾನು ಏನು ತಿಂದಿಲ್ಲ. ಏನಾದ್ರೂ ಊಟ ಕೊಡು ಅಂತ ಕೇಳಿದ್ರೆ ಪೂರ್ಣ ಕೊಡಲ್ಲ ಅಂತ ಹೇಳಿ ಡೋರ್ ಹಾಕೊಂಡಿದ್ದಾಳೆ. ತುಂಬಾ ಹಸುವಾಗ್ತಾ ಇದ್ಯಾ? ಹೌದು ವಿಹಾರಿ, ಹಸಿವು ತುಂಬಾ ಆಗ್ತಾ ಇದೆ. ಸರಿ, ಇಲ್ಲೇ ಇರಿ. ಪೂರ್ಣ, ಬಾಗಲ್ ತೆಗಿಯೇ. ಪೂರ್ಣ,
ಕೋಟಿ ಅಂಕಲ್ ನಿಮ್ಗೋಸ್ಕರ ಊಟ ತಂದಿದ್ದೀನಿ. ವಿಹಾರಿ ವಿಹಾರಿ ಕೊಡು. ಈಗ ಕೃಷ್ಣ. ಕೃಷ್ಣ, ಎಲ್ಲಿದ್ರು ಬರ್ಬೇಕು. ಎಂತ ಕೆಲ್ಸ ಮಾಡಿದ್ರಿ ಮಮ್ಮಿ, ನನ್ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ. ಛೇ, ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು ಕೃಷ್ಣಂಗೆ. ಕಂಗ್ರ್ಯಾಚುಲೇಷನ್ ಕೃಷ್ಣ. ಥ್ಯಾಂಕ್ ಯು ಮೇಡಮ್. ತಗೋ. ಮೇಡಮ್, ನನಗೆ ಮ್ಯೂಸಿಕ್ ಕಲಿಸಿದ್ದು ನನ್ನ ಶ್ಯಾಮಮ್ಮ. ನನಗೆ ಈ ಪ್ರೈಸ್ ಬಂದಿರೋ ಕಾರಣ ನಮ್ಮ ಶ್ಯಾಮಮ್ಮ. ಈ ಅವಾರ್ಡ್ನ ನಾನು ಅವ್ರ ಕೈಯಿಂದಾನೇ ತಗೋಬೇಕನ್ಸುತ್ತೆ. ಆಯ್ತು ಕೃಷ್ಣ. ಶ್ಯಾಮಮ್ಮ, ಹೋಗು ಶ್ಯಾಮ.